ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗಾಗಲೇ ಯಾರೆಲ್ಲ MBBS ಸೀಟ್ ತಗೊಂಡು ಪ್ರೈವೇಟ್ ಸೀಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ಬೋದು, ಗೌರ್ಮೆಂಟ್ ಸೀಟ್ ತಗೊಂಡಿರ್ತಾರಲ್ಲ ಅವ್ರಿಗೇನೈತೆ ಇದೊಂದು ಲಾಸ್ಟ್ ಚಾನ್ಸ್ ಕೊಟ್ಟಾರು. ಈಗೇನಂದ್ರೆ ಇವತ್ತು 15ನೇ ತಾರೀಕು ಮಧ್ಯಾಹ್ನ 2:30ದಿಂದ ನಾಳೆ 16ನೇ ತಾರೀಕು 12:30ವರೆಗೆ ನಿಮಗೆ ಟೈಮ್ ಐತಿ. ಈಗ ಆಲ್ರೆಡಿ 4 ಕಾಲೇಜ್ ಏನದಾವಲ್ಲ ಅದ್ರದ್ದು ಏನೈತಲ್ಲ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಏನೈತ್ಲ BAMS ಆಪ್ಷನ್ ಎಂಟ್ರಿ ಯಾವಾಗತ್ತ ಹೇಳಿ ಕೇಳತ್ತಾರು. ಅದ್ರದ್ದು ಏನೈತ್ಲ ಇದು MBBS ಥರ್ಡ್ ರೌಂಡ್ ಮಾಪಪ್ ರೌಂಡ್ ಮುಗಿದಾದ್ಮೇಲೆ ತನ BAMSದ ಸ್ಟೇ ವೇಕೆನ್ಸಿ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ಆ, ಯಾಕಂದ್ರ ಈಗ ಆಲ್ರೆಡಿ ನೋಡ್ಬೋದು BAMS ಏನೈತ್ಲ 3 ರೌಂಡ್ ಮುಗ್ದಾವು, MBBS ಏನೈತ್ಲ 2 ರೌಂಡ್ ಮುಗ್ದಾವು. ಈಗ ಏನೈತ್ಲ BAMS ಆಲ್ಮೋಸ್ಟ್ ಆಲ್ ಕಟಪ್ ಕಡಿಮೆ ಆಗ್ತೈತಿ. ಮತ್ತು ಯಾವಂದ್ರ ಟಾಪ್ ಕಾಲೇಜ್ದಾಗ ನಿಮ್ಮ ರ್ಯಾಂಕ್ ಲೋ ಇತ್ತಂದ್ರೂ ಟಾಪ್ ಕಾಲೇಜ್ದಾಗ ಸೀಟ್ ಸಿಗ್ತಾವು. ಈಗ ಆಲ್ರೆಡಿ ಅಡ್ಮಿಷನ್ ಆದವರು ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಕೇಳ್ಯಾರು. ಇವ್ರೇನೈತ್ಲ BAMS ದಿಂದ BAMS ಪಾರ್ಟಿಸಿಪೇಟ್ ಆಗಂಗಿಲ್ಲ. ನೆಕ್ಸ್ಟ್ ಥರ್ಡ್ ಬಿ ಕೆಟಗರಿಗೆ 79,000 ರ್ಯಾಂಕಿಂಗ್ ಐತಂದರು. ಇವ್ರಿಗೆ ಏನೈತ್ಲ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಸಿಗ್ಬಹುದು, ಟ್ರೈ ಮಾಡ್ರಿ. ನಾ ಆಲ್ರೆಡಿ ಏನೈತ್ಲ ಥರ್ಡ್ ಬಿ ಕೆಟಗರಿದ್ ಕಟಪ್ದು ವಿಡಿಯೋನು ಮಾಡೇನಿ. ಈಗ ಏನೈತ್ಲ 2-3 ಸೀಟ್ ಅದಾವು. ಮಿನಿಮಮ್ ಇಲ್ದಂದ್ರು ಒಂದು 4,000-5,000 ಚೇಂಜ್ ಆಗ್ಬೋದು. ಆ ವಿಡಿಯೋ ನೋಡ್ರಿ. ನೆಕ್ಸ್ಟ್ ಏನಂದ್ರ BAMS ಅಡ್ಮಿಷನ್ ಕಾಲೇಜ್ದು ಯಾವಾಗ ಸ್ಟಾರ್ಟ್ ಆಗ್ತಾವ ಅಂತ ಕೇಳ್ಯಾರು. ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕರೇ ಸ್ಟಾರ್ಟ್ ಆಗ್ಬೋದು, ಸೆಕೆಂಡ್ ವೀಕರೇ ಸ್ಟಾರ್ಟ್ ಆಗ್ಬೋದು. ಮನೋಜ್ ಅವ್ರು ಏನು ಕೇಳ್ಯಾರಂದ್ರೆ ವೆಟ್ರನರಿ ಕೀ ಏನು ನಡೆಸ್ತತಿ ಅದ್ರದ್ದು ಏನೈತ್ಲ ಸ್ಟೇ ವೇಕೆನ್ಸಿದು ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ ಬಿಟ್ಟಿಲ್ಲ. ನೆಕ್ಸ್ಟ್ ಅಶ್ವಿನಿ ಅವ್ರು ಏನು ಕೇಳ್ಯಾರಂದ್ರೆ ಇವ್ರು ಏನೈತ್ಲ ಪ್ರೀವಿಯಸ್ ಇಯರ್ BAMS ಸೀಟ್ ಸಿಕ್ಕೈತಿ, ಇವ್ರಿಗೆ ಏನೈತ್ಲ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡರು. ಈಗೇನೈತ್ಲ ಇವರು ಕರೆಂಟ್ ಅಡ್ಮಿಷನ್ ಮಾಡ್ಕೋಬಹುದು. ಎಸ್, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. SC BAMS ಆಪ್ಷನ್ ಎಂಟ್ರಿ ಯಾವಾಗತ್ ಕೇಳ್ಯಾರು. ಆಲ್ಮೋಸ್ಟ್ ಆಲ್ MBBS ಮುಗಿದಾದ್ಮೇಲೆ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಏನಂದ್ರೆ 1,25,000 ರ್ಯಾಂಕಿಂಗ್ ಐತಿ. ಥರ್ಡ್ ಬಿ ಕ್ಯಾಟಗರಿ ಜನರಲ್ ಮೆರಿಟ್ ರೂರಲ್ ಕನ್ನಡ ಮೀಡಿಯಂ ಒಂದು ಸ್ವಲ್ಪ ಡೌಟ್ ಅನ್ನತ್ ಹೇಳ್ತಾನೆ. ಸಿಗ್ಬೋದು, ಟ್ರೈ ಮಾಡ್ರಿ. ಥರ್ಡ್ ಬಿ ಕ್ಯಾಟಗರಿಗೆ 2-3 ಸೀಟ್ ಅಷ್ಟ ಅದಾವು. ಆಯುಷ್ ಆಪ್ಷನ್ ಎಂಟ್ರಿ